ಕಡೆಗಳಲ್ಲಿ ಹಲವು ರೀತಿಯಾದಂತಹ ಮಳೆ ಆಗ್ತಾ ಇದೆ. ಮಳೆಯಿಂದ ಆಗಿರುವಂತಹ ಪರಿಸ್ಥಿತಿಗಳು ಮಾಡಿಕೊಂಡಿರುವಂತಹ ಎಡವಟ್ಟುಗಳು ನಮ್ಮ ಜನರದ್ದು ಈ ರೀತಿಯಾಗಿದೆ. ಬಿರುಗಾಳಿ ಮಳೆಗೆ ಈಗ ಜಾಹೀರಾತು ನಾಮಫಲಕ ಉರುಳಿ ಬಿದ್ದಿದೆ. ಅಲ್ಲಿ ಮುಂಬೈ ಘಟನೆ ಮಾದರಿಯಲ್ಲೇ ಹೋರ್ಡಿಂಗ್ ಬಿದ್ದಿರೋದು. ಅಂಗಡಿಗಳ ಮೇಲೆ ನಾಮಫಲಕ ಬಿದ್ದಿದೆ. ಯಾವುದೇ ಪ್ರಾಣಾಪಾಯ ಇಲ್ಲ, ನಮ್ಮ ಅದೃಷ್ಟ ಅದು. ಚಿಕ್ಕಬಳ್ಳಾಪುರ ತಾಲೂಕಿನ ಈಶಾ ಸದ್ಗುರು ಸನ್ನಿಧಿಯ ಗೇಟ್ ಬಳಿ ಈ ಅವಘಡ ನಡೆದಿರೋದು. ನಾವು ಅಂಗಡಿ ಒಳಗಡೆ ಏನೋ ಆರ್ಡರ್ ಮಾಡ್ತಾ ಇದ್ರೆ ಜೋರಾಗಿ ಗಾಳಿ ಬಂತು, ಮಳೆಗೆ ಗಾಳಿ ಎರಡೂ ಬಂತು. ಆ ಬ್ಯಾನರು ಇದ್ದಂಗೆ ಸಡನ್ನಾಗಿ ಬಿದ್ದೋಯ್ತು. ಒಳಗಡೆ ಇದ್ದಾಗ ಸೌಂಡ್ ಬಂದು ಡಮ್ ಅಂತ. ನಾವು ಭಯದಿಂದ ಆ ಕಡೆ ಫುಲ್ಲು ಡ್ಯಾಮೇಜ್ ಎಲ್ಲ ಆಗಿದೆ ಅಂಗಡಿಗೆಲ್ಲ. ಅವ್ರು ಕಾಲ್ ಮಾಡಿದ್ರೆ ಬೆಳಿಗ್ಗೆ ಬರ್ತೀವಿ 5 ಗಂಟೆಗೆ ಅಂತ ಹೇಳ್ತಾರೆ. ಇಮಿಡಿಯೇಟ್ ಬರೋಕ್ಕೆ ಹೇಳಿದ್ರೆ ಬರಲ್ಲ, ಕತ್ಲಾಗತ್ತೆ. ಅಷ್ಟು ಹೈಟನ್ನು ನಾಮಫಲಕ ಹಾಕ್ತಾರೆ. ಅದರ ಡೀಪ್ ಏನಿರಬೇಕು, ಹೇಗಿರಬೇಕು ಅನ್ನೋ ಕನಿಷ್ಠನೂ ಇರೋದಿಲ್ವೇನೋ. ಇನ್ನೊಂದು ಕಡೆಗೆ ಹಾಸನ ಜಿಲ್ಲೆಯಲ್ಲೂ ಕೂಡ ವಿವಿಧೆಡೆ ವರುಣನ ಅಬ್ಬರ ಮುಂದುವರೆದಿದೆ. ಹಾಸನದಲ್ಲಿ ಜೋರಾಗಿ ಮಳೆ ಆಗಿದೆ. ಬಿರುಗಾಳಿ, ಗುಡುಗು, ಸಿಡಿಲು ಸಹಿತ ಭಾರಿ ಮಳೆ ಆಗಿದೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆರೆಯಂತಾಗಿವೆ ರಸ್ತೆಗಳು. ಮತ್ತೆ ಒಗಿರಿ ಪ್ಲಾಸ್ಟಿಕ್ಗಳನ್ನು. ಇನ್ನೇನು ಕೆರೆಯಂತೆ ಆಗೋದಲ್ಲ, ಸಮುದ್ರನೇ ಬಂದು ನಿಮ್ಮ ಹತ್ರ ನಿಂತ್ಕೊಳ್ಳುತ್ತೆ. ಸವಾರರು ಪರದಾಡಿದ್ದಾರೆ. ಅದು ಎಂದಿನಂತೆ.